ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಭ್ರಷ್ಟಾಚಾರದ ಜನಕ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಾಗ್ದಾಳಿ. ಸಿಎಂ ಜೊತೆ ಹೈಕಮಾಂಡ್ ಇರೋದು ಆಶ್ಚರ್ಯ ಏನಲ್ಲ. ಯಾವಾಗಲೂ ಕಾಂಗ್ರೆಸ್ ಹೈಕಮಾಂಡ್ ಭ್ರಷ್ಟಾಚಾರದಲ್ಲಿ ಇದೆ. ಕಾಂಗ್ರೆಸ್ ಪಾರ್ಟಿ ಭ್ರಷ್ಟರಿಗೆ ರಕ್ಷಣೆಯನ್ನ ಕೊಡುತ್ತೆ ಅಂತ ಹೈಕಮಾಂಡ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಜೋಶಿ ಅವರು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ನಿಮ್ಮ ಮೇಲೆ ಕೇಸ್ ಇದೆ, ಅಧಿಕಾರಿಗಳು ಹೇಗೆ ತನಿಖೆ ಮಾಡ್ತಾರೆ, ನೀವು ರಾಜೀನಾಮೆಯನ್ನ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ತಾಕೀತನ್ನ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ರಾಜೀನಾಮೆಯನ್ನ ಕೊಟ್ಟು ತನಿಖೆಗೆ ಸಹಕರಿಸಿ ಅನ್ನೋದು ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ. ನೋಡ್ರಿ, ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇರೋದು ಭಾಳ ದೊಡ್ಡ ಆಶ್ಚರ್ಯ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡನ ಭ್ರಷ್ಟಾಚಾರದಲ್ಲಿ ಇದೆ. ಯಾವಾಗಲೂ ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಭ್ರಷ್ಟಾಚಾರದ ಜನಕ. ಕಾಂಗ್ರೆಸ್ ಪಾರ್ಟಿ ಭ್ರಷ್ಟರಿಗೆ ರಕ್ಷಣೆ ಕೊಡ್ತದೆ. ನೆಹರು ಕಾಲದಿಂದ ಹಿಡ್ಕೊಂಡು ಇಂದಿರಾ ಗಾಂಧಿ ಕಾಲ, ರಾಜೀವ್ ಗಾಂಧಿ ಕಾಲ, ಅದಾದ ನಂತರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಅರ್ಥಾತ್ ಮನಮೋಹನ್ ಸಿಂಗ್ ಅವರ ಕಾಲ, ಈ ಎಲ್ಲ ಕಾಲದಲ್ಲಿಯೂ ಭ್ರಷ್ಟಾಚಾರದ ಪರಾಕಾಷ್ಠೆಯನ್ನು ತಲುಪಿದ್ದಾರೆ. ಅದರಲ್ಲಿ ಕಳೆದ ಮೋದಿ ಸರ್ಕಾರ ಬರೋಕ್ಕಿಂತ ಮೊದಲು ಕಳೆದ 10 ವರ್ಷ ಏನಿತ್ತು, ಬಿಫೋರ್ ಮೋದಿ ಗೌರ್ಮೆಂಟ್, ಅದರಲ್ಲಿ ಜಗತ್ತಿನಲ್ಲಿಯೇ ಇವರೊಂದು ಖ್ಯಾತಿಯನ್ನು ತಂದಿದೆ. ಇವತ್ತು ಜಗತ್ತಿನಲ್ಲಿ ಭಾರತ 5ನೇ ಅರ್ಥ ವ್ಯವಸ್ಥೆ ಇತ್ಯಾದಿ ಇತ್ಯಾದಿ ಎಲ್ಲ ನಾವು ಜಗತ್ತಿನಲ್ಲಿ ಮಾತನಾಡ್ತಾ ಇದ್ದರೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಇದ್ದಂತೂ ಕಾಂಗ್ರೆಸ್ ಪಾರ್ಟಿ. ಹಿಂಗೆ ಕಾಂಗ್ರೆಸ್ ಪಾರ್ಟಿ ನಿಲ್ತಾರೆ. ನಿಮಗೊಂದು ಆತ್ಮಸಾಕ್ಷಿ ಅನ್ನೋದಿದೆ ಇಲ್ಲೋ? ನಿಮ್ಮ ಮೇಲೆ ಖಟ್ಲೆ ನಡೆದದ, ನಿಮ್ಮ ಮೇಲೆ ಕೇಸ್ ನಡೆದ.